ಗೃಹಲಕ್ಷ್ಮಿ ಯೋಜನೆಯಿಂದ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಈಗ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಬರೋಬ್ಬರಿ 115 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. 2,000 ರೂಪಾಯಿ ಬರುತ್ತಲ್ಲ ಯೋಜನೆ ಮನೆ ಯಜಮಾನಿಗೆ. ಈ ಹೆಸರಲ್ಲಿ ಅಕ್ರಮವಾಗಿ ಬೇರೆ ಖಾತೆಗಳಿಗೆ ಹಣ ಜಮೆಯಾಗಿದೆ. ಫಲಾನುಭವಿಗಳ ಅಕೌಂಟ್ ಅನ್ನು ತಲುಪಿದ ಗೃಹಲಕ್ಷ್ಮಿ ಹಣ ಸತ್ತಿದ್ದಾರೆ. ಯಾರ್ಯಾರು ಸತ್ತಿದ್ರು ಅವರ ಅಕೌಂಟ್ಗೆ ಜಂಟಿ ಅಕೌಂಟ್ ಹಾಗೆ ಬೇರೆಯವರ ಅಕೌಂಟ್ಗಳಿಗೂ ಕೂಡ ಹಣ ಹೋಗ್ತಾ ಇತ್ತು. ಬೇರೆ ಅಕೌಂಟ್ಗಳಿಗೆ ಸಂದಾಯವಾಗಿರುವ ಹಣದ ಹಿಂದೆ ಸರ್ಕಾರ ಬಿದ್ದಿದೆ. ಈಗ ಸಂಬಂಧಪಟ್ಟ ಬ್ಯಾಂಕ್ಗಳು ಹಾಗೆ ಪೋಸ್ಟ್ ಆಫೀಸ್ಗಳ ಜೊತೆ ಸಭೆ ಆಗ್ತಾ ಇದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೆ ಮುಖ್ಯ ಕಾರ್ಯದರ್ಶಿ ಮಾತುಕತೆ ನಡೆಸ್ತಾ ಇದ್ದಾರೆ. ಈಗಾಗಲೇ 50 ಕೋಟಿಯಷ್ಟು ಹಣವನ್ನ ವಾಪಸ್ ಪಡ್ಕೊಂಡಿದ್ದಾರೆ ಸರ್ಕಾರದವರು. ಗೃಹಲಕ್ಷ್ಮಿ ಯೋಜನೆಯಿಂದ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಸಂಕಷ್ಟ. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 115 ಕೋಟಿ ರೂಪಾಯಿ ನಷ್ಟ ಉಂಟಾಗಿತ್ತು. ಯಾಕಂದ್ರೆ ಸತ್ತವರ ಅಕೌಂಟ್ಗೂ ಕೂಡ ಹಣ ಹೋಗ್ತಾ ಇತ್ತು. ಇದರ ಜೊತೆಗೆ ಒಂದೇ ಕುಟುಂಬದಲ್ಲಿ 2 ರಿಂದ 3 ಮಹಿಳೆಯರು ಮನೆ ಯಜಮಾನಿ ಅಂತ ಹೇಳ್ಕೊಂಡಿದ್ರಲ್ಲ, ಅವ್ರಿಗೂ ಹಣ ಹೋಗ್ತಾ ಇತ್ತು. ಇದರ ಜೊತೆಗೆ ಬೇರೆ ಬೇರೆ ಖಾತೆಗಳಿಗೂ ಕೂಡ ಹಣ ಹೋಗ್ತಾ ಇತ್ತು. ತಂದೆ ಖಾತೆ ಮಗನ ಖಾತೆಗಳಿಗೆ ಹಣ ಹೋಗ್ತಾ ಇತ್ತಲ್ಲ, ಇದೆಲ್ಲವನ್ನೂ ಕೂಡ ಪತ್ತೆ ಹಚ್ಚಿ ಇದನ್ನ ರಿಕವರಿ ಮಾಡೋದಕ್ಕೆ ಮುಂದಾಗಿದೆ. ಇಂಥ ಒಂದು 5-6 ಪಾಯಿಂಟ್ಸ್ನವರು ಐಡೆಂಟಿಫೈ ಮಾಡಿ CAG ವರದಿ ಮಾಡಿತ್ತು. ಇದರ ಜೊತೆಗೆ ಪೇಮೆಂಟ್ ಬ್ಯಾಂಕ್ಗಳಲ್ಲೂ ಕೂಡ ಹಣ ಹೋಗಿರ್ತಕ್ಕಂಥದ್ದು ಮತ್ತು ನಮ್ಮ ಪೋಸ್ಟ್ ಆಫೀಸ್ನಲ್ಲೂ ಹಣ ಹೋಗಿರ್ತಕ್ಕಂಥದ್ದು ಮತ್ತು ಬ್ಯಾಂಕ್ನವರು ನಮಗೆ ಸರಿಯಾದ ರೀತಿಯ ಮಾಹಿತಿ ಕೊಡದಂಥ ಸಂದರ್ಭದಲ್ಲಿ ಮತ್ತೆ ನಾವು ಲೀಡ್ ಬ್ಯಾಂಕ್ ಮ್ಯಾನೇಜರ್ನ ಕರೆಸಿ ಚೀಫ್ ಸೆಕ್ರೆಟರಿ ಮತ್ತು 5 ಜನ ಅಡಿಷನಲ್ ಚೀಫ್ ಸೆಕ್ರೆಟರಿ ಜೊತೆ ಮೀಟಿಂಗ್ ಮಾಡಿದ ಮೇಲೆ ಇನ್ನೊಂದು ಹಂತಕ್ಕೆ ಬಂದ್ವಿ. ಆ ಮಾಹಿತಿ ಪ್ರಕಾರ 1,08,755 ಮೃತಪಟ್ಟವರಿದ್ದರು. ಅದಕ್ಕೆ ಜಮಾ ಆಗಿರ್ತಕ್ಕಂಥ ಹಣ 115 ಕೋಟಿ ರೂಪಾಯಿಗಳು ಬ್ಯಾಂಕ್ಗಳಲ್ಲಿ ಜಮಾ ಆಗಿದೆ ಅಂತಕ್ಕಂಥ ಮಾಹಿತಿ ಬಂತು. ಆಗ ಪ್ರಸ್ತುತ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಅರ್ಜೆಂಟ್ ಮೀಟಿಂಗನ್ನು ಕರೆದಂಥ ಸಂದರ್ಭದಲ್ಲಿ ಈ ಇಲಾಖೆಗೆ ಸಂಬಂಧಪಟ್ಟ 5 ಜನ ಮಂತ್ರಿಗಳನ್ನು ಅಡಿಷನಲ್ ಚೀಫ್ ಸೆಕ್ರೆಟರಿ ಮತ್ತು ಚೀಫ್ ಸೆಕ್ರೆಟರಿ ಪ್ರಮುಖವಾಗಿ EDCSನವ್ರನ್ನೆಲ್ಲ ಕರೆಸಿ ಬ್ಯಾಂಕ್ ಮ್ಯಾನೇಜರ್ನ ಲೀಡ್ ಬ್ಯಾಂಕ್ ಮ್ಯಾನೇಜರ್ನ ಜೊತೆಗೆ ಪೋಸ್ಟ್ ಆಫೀಸ್ನವ್ರನ್ನ ಎಲ್ಲ ಕೂತು ಮಾತನಾಡಿದಂಥ ಸಂದರ್ಭದಲ್ಲಿ ಈ ನ್ಯೂನತೆ ಸರಿಪಡಿಸಬೇಕಾದ್ರೆ ನಾವು ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಅವಶ್ಯ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೈಗೆತ್ತಿಕೊಂಡು ಆ ಪರಿಷ್ಕರಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಆಪ್ ಕೊಟ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ನೋಡ್ತಾ ಇದ್ದೀವಿ ಈಗ ಸರ್ಕಾರ ಒಂದು ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿದೆಯಲ್ಲ, ಸತ್ತವರ ಅಕೌಂಟ್ಗೆ ಹೋಗಿರುವಂತಹ ಹಣವನ್ನ ಅಥವಾ ಯಾರ್ಯಾರು ಡಬಲ್ ಆಗಿ ಪಡ್ಕೊಳ್ತಾ ಹಣವನ್ನ 115 ಕೋಟಿಯಲ್ಲಿ 50 ಕೋಟಿ ರಿಕವರಿ ಮಾಡಿದ್ದಾರೆ. ಈಗ ಸರ್ಕಾರ ಒಂದು ರೀತಿಯಲ್ಲಿ ವಾಪಸ್ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ. ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬ ಮಹಿಳೆ ಕೂಡ ಸ್ವಾವಲಂಬಿಯಾಗಿ ಬದುಕಬೇಕು, ಗೌರವಯುತವಾಗಿ ಕೂಡ ಸಮಾಜದಲ್ಲಿ ಇರಬೇಕು. ಅದೇ ರೀತಿ ಕೂಡ ತಮ್ಮ ಕುಟುಂಬದ ನಿರ್ವಹಣೆ ಮತ್ತೆ ಪೋಷಣೆ ಯಜಮಾನಿಕೆಯಾಗಿರುತ್ತೆ. ಆ ಯಜಮಾನಿ ಯಾರಿರ್ತಾರೋ ಅವರ ಅಕೌಂಟ್ಗೆ 2,000 ರೂಪಾಯಿ ಅನುದಾನವನ್ನ ಕೊಟ್ರೆ ಅವರು ಕುಟುಂಬವನ್ನ ನಿರ್ವಹಣೆಯನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಏನು ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ತಂದು ಪ್ರತಿಯೊಬ್ಬ ಮಹಿಳೆಯರು ಕೂಡ ಪ್ರತಿಯೊಂದು ಮನೆ ಕೂಡ 2,000 ರೂಪಾಯಿ ಹಣವನ್ನ ಕೊಡ್ತಾ ಇದ್ರು. ಆದ್ರೆ ಕೊಡಬೇಕಾದಂತ ಸಂದರ್ಭದಲ್ಲಿ ಮೊದಲೇ ಪರಿಷ್ಕರಣೆಯನ್ನ ಮಾಡಿ ಅರ್ಹ ಫಲಾನುಭವಿಗೆ ಕೊಡುವಂತ ಕೆಲಸವನ್ನ ಮಾಡಬೇಕಾಯ್ತು. ಮಧ್ಯಮ ವರ್ಗ, ಬಡವ ವರ್ಗ ಯಾರಿದ್ದಾರೋ ಅವ್ರನ್ನ ಫೋಕಸ್ ಮಾಡಬೇಕಾಯ್ತು. ಆದ್ರೆ ಸರ್ಕಾರ ಏಕಾಏಕಿಯಾಗಿ ಪ್ರತಿಯೊಂದು ಮಹಿಳೆಯರು ಕೂಡ ಈ ಯೋಜನೆ ಸಿಗುತ್ತೆ ಅಂತಿದ್ದಂತೆ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿಕೊಂಡ್ರು, ಪ್ರತಿಯೊಬ್ಬರು ಅನುದಾನವನ್ನ ಪಡೆದುಕೊಳ್ತಿದ್ದಾರೆ. ಈಗ ಸದ್ಯಕ್ಕೆ 1,22,00,000 ಜನ ಮಹಿಳೆಯರು ಏನು ಗೃಹಲಕ್ಷ್ಮಿ ಹಣವನ್ನ ಪಡಿತಿದ್ದಾರೆ. ಆದ್ರೆ ಅದರಲ್ಲಿ ಸುಮಾರು 2 ಲಕ್ಷ ಜನ ಮಹಿಳೆ ಫಲಾನುಭವಿಗಳು ಈಗಾಗಲೇ ಸತ್ತಿದ್ದಾರೆ. ಸಾಕಷ್ಟು ಜನ ಫೇಕ್ ಅಕೌಂಟ್ಗಳನ್ನ ಕೊಟ್ಟಿದ್ದಾರೆ, ಬೇರೆ ಜಂಟಿ ಅಕೌಂಟ್ಗಳು ಕೂಡ ಹೋಗ್ತಿದ್ದಾರೆ. ಇನ್ನೂ ಒಂದಷ್ಟು ಜನ ಬೇರೆ ಬೇರೆ ಅವರ ಅಡ್ರೆಸ್ ಆದಾಯ ಮೂಲಗಳೆಲ್ಲ ಅಕೌಂಟ್ಗಳು ಇಂಥವನ್ನು ಕೂಡ ಎಲ್ಲವನ್ನು ಕೂಡ ಒಟ್ಟಾರೆ ಕೂಡಿಸಿದಾಗ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಅಕೌಂಟ್ಗಳಿಗೆ ಅನುದಾನ ಸಂದಾಯಣೆ ಆಗಿರುವುದು ಸದ್ಯಕ್ಕೆ ಪರಿಷ್ಕರಣೆಯಲ್ಲಿ ಗೊತ್ತಾಗಿದೆ. ಹೀಗಾಗಿ ಏನ್ ಬರೋಬ್ಬರಿ ಸುಮಾರು 115 ಕೋಟಿ ರೂಪಾಯಿ ಅನುದಾನ ಸತ್ತವರು ಮತ್ತೆ ಬೇರೆ ಬೇರೆ ಡೂಪ್ಲಿಕೇಟ್ ಅಕೌಂಟ್ಗೆ ಹೋಗಿದ್ದರನ್ನ ಮತ್ತೆ ವಾಪಸ್ ಹಣವನ್ನ ಪಡೆಯೋದಕ್ಕೆ ಏನ್ ಈಗಾಗಲೇ ಬ್ಯಾಂಕ್ ಮುಖ್ಯಸ್ಥರ ಜೊತೆ ಕೂಡ CSI ಇರ್ಬೋದು, CM ಮತ್ತೆ ಅದೇ ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿಯವರು ಕೂಡ ಕೂತ್ಕೊಂಡು ಸಭೆಯನ್ನ ಮಾಡಿದ್ದಾರೆ. ಈಗಾಗಲೇ
ಬಾಗಲಕೋಟೆ, ವಿಜಯಪುರ ಮತ್ತೆ ಬಿಜಾಪುರ ಈ 3 ಡಿಸ್ಟಿಕ್ನಲ್ಲೂ ಕೂಡ ಸುಮಾರು ಅನುದಾನ ವಾಪಸ್ ರಿಟರ್ನ್ ಮೂಲಕ ಬಂದಿದೆ. ಆದ್ರೆ ಪೋಸ್ಟ್ ಆಫೀಸ್ ಮೂಲಕ ಅನುದಾನವನ್ನ ವಾಪಸ್ ಪಡೆದಕ್ಕೆ ಕೆಲವೊಂದಷ್ಟು ತಾಂತ್ರಿಕ ದೋಷ ಕೂಡ ಆಗ್ತಿದೆ. ಆದ್ರೆ ಪ್ರತಿಯೊಂದು ಬ್ಯಾಂಕ್ನವರು ಕೂಡ ಈಗಾಗಲೇ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಸತ್ತಿರುವಂತ ಅಕೌಂಟ್ಗಳು ಅದೇ ರೀತಿ ಕೂಡ ಜಂಟಿ ಅಕೌಂಟ್ಗಳಲ್ಲಿ ಯಾರ್ಯಾರು ಫಲಾನುಭವಿಗಳಾಗಿದ್ರು ಆ ಅನುದಾನವನ್ನ ಸರ್ಕಾರಕ್ಕೆ ರಿಟರ್ನ್ ವಾಪಸ್ ಹಾಕುವಂತೆ ಬ್ಯಾಂಕ್ನ ಮೂಲಕ ಮನವಿಯನ್ನ ಮಾಡಿದ್ದಾರೆ. ಈಗಾಗಲೇ ಸದ್ಯಕ್ಕೆ 50 ಕೋಟಿಗೂ ಹೆಚ್ಚು ಅನುದಾನ ವಾಪಸ್ ಸರ್ಕಾರಕ್ಕೆ ಬಂದಿದೆ. ಈ ಅನುದಾನವನ್ನ ಅದಕ್ಕೆ ಬೇರೆ ಗ್ಯಾರಂಟಿಗೆ ಏನಾದ್ರೂ ಬಳಕೆಯನ್ನ ಮಾಡ್ಕೊಳ್ಬೇಕಾ, ಇಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಮಾಡ್ಕೊಳ್ಬೇಕಾ, ಮತ್ತೆ ಪರಿಷ್ಕರಣೆ ಮಾಡಿದಾಗ ಕೇವಲ 2 ಲಕ್ಷ ಜನ ಮಹಿಳೆಯರು ಸಹ ಏನು ಮೃತಪಟ್ಟಿದ್ದಾರೆ ಅಂತ ಸದ್ಯಕ್ಕೆ ಗೊತ್ತಾಗಿದೆ. ಇನ್ನೂ ಎಷ್ಟು ಜನ ಜೀವಂತವಾಗಿದ್ದಾರೆ, ಫೇಕ್ ಅಕೌಂಟ್ಗಳನ್ನ ಕೊಟ್ಟಿದ್ದಾರೆ, ಅದೇ ರೀತಿ ಕೂಡ ಜಂಟಿ ಅಕೌಂಟ್ಗಳನ್ನ ಕೊಟ್ಟಿದ್ದಾರೆ. ಕೆಲವೊಂದಷ್ಟು ಜನ ಯಾರ್ದೋ ನಂಬರ್ ಅನ್ನ ಕೊಟ್ಟು ಮೆಸೇಜ್ ಇನ್ನೊಬ್ರಿಗೆ ಯಾರಿಗೋಗಿ ಇನ್ನೊಬ್ರು ಯಾರೋ ಅನುದಾನವನ್ನು ದುರ್ಬಳಕೆ ಮಾಡ್ತಿದ್ದಾರೆ. ಇಂಥವೆಲ್ಲವನ್ನು ಕೂಡ ಕಡಿಮೆ ಮಾಡೋದಕ್ಕೆ ಈಗ ಸರ್ಕಾರ ಪರಿಷ್ಕರಣೆಯನ್ನ ಮಾಡ್ತಿದೆ. ಇನ್ನೂ ಒಂದಷ್ಟು ಅನುದಾನ ಉಳಿಯುವಂತ ಸಾಧ್ಯತೆ ಇದೆ. ಶಿವು, ಥ್ಯಾಂಕ್ ಯು ಶಶಿಧರ್, ನಿಮ್ಮೆಲ್ಲ ಮಾಹಿತಿಗಾಗಿ.